ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟಾಕ್ ಆಫ್ ಟುಡೇ. ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಪ್ರದೇಶದಲ್ಲಿ ನಡೆದ ಒಂದು ಡೆಲಿವರಿ ಘಟನೆ ಬಗ್ಗೆ ಮಾತಾಡೋಣ. ಒಂದು ಕ್ಷಣ ಯೋಚಿಸಿ, ಡೆಲಿವರಿ ಸಮಯದಲ್ಲಿ ಒಂದು ಚಿಕ್ಕ ತಪ್ಪು ನಿರ್ಧಾರ ಒಂದು ಜೀವವನ್ನೇ ಕಳೆದು ಹಾಕ್ಬೋದು ಅಂದರೆ. ಇದು ಸಿನಿಮಾ ಸ್ಟೋರಿ ಅಲ್ಲ, ನಿಜವಾಗ್ಲೂ ನಡೆದ ಘಟನೆ ಉತ್ತರ ಪ್ರದೇಶದಲ್ಲಿ. ಇವತ್ತು ನಾನು ನಿಮಗೆ ಅದನ್ನ ಹೇಳ್ತೀನಿ. ಒಬ್ಬ ಗರ್ಭಿಣಿ ಮಹಿಳೆ, 9 ತಿಂಗಳು ಕಂಪ್ಲೀಟ್ ಆಗಿದೆ. ಅವಳು ತನ್ನ ಮಗುವಿಗಾಗಿ ಕಾಯ್ತಾ ಇದ್ಲು. ಒಂದಿನ ಸಡನ್ ಆಗಿ ಲೇಬರ್ ಪೇನ್ ಶುರು ಆಯಿತು. ಸಾಮಾನ್ಯವಾಗಿ ಇಂಥ ಸಮಯದಲ್ಲಿ ಏನು ಮಾಡಬೇಕು? ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಲ್ವಾ? ಆದರೆ ಇಲ್ಲಿ ಅದೇ ಆಗಲಿಲ್ಲ. ಹಾಸ್ಪಿಟಲ್ಗೆ ಹೋಗೋದ್ರಲ್ಲಿ ಸ್ವಲ್ಪ ಡಿಲೇ ಆಯಿತು. ಆಮೇಲೆ ಇಲ್ಲೇ ಮ್ಯಾನೇಜ್ ಮಾಡೋಣ ಅಂತ ನಿರ್ಧಾರ ತಗೊಂಡ್ರವರು. ಅಲ್ಲಿ ಇದ್ದ ಆಶಾ ಕಾರ್ಯಕರ್ತೆ ಅವರು ನಾನು ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಬಂದರು. ಇಲ್ಲಿಂದ ಸಿಚುಯೇಷನ್ ಚೇಂಜ್ ಆಯಿತು. ಡೆಲಿವರಿ ಪ್ರೋಸೆಸ್ ಈಸಿ ಆಗಿರಲಿಲ್ಲ, ಸ್ಮೂತಾಗಿ ನಡೀಲಿಲ್ಲ. ಅಂತಹ ಸಮಯದಲ್ಲಿ ಆ್ಯಕ್ಚುಲಿ ಟ್ರೈನ್ ಡಾಕ್ಟರ್ ಬೇಕು, ಪ್ರಾಪರ್ ಫೆಸಿಲಿಟೀಸ್ ಬೇಕು. ಆದರೆ ಇಲ್ಲಿ ಆ ಸಪೋರ್ಟ್ ಇರಲಿಲ್ಲ. ರಿಪೋರ್ಟ್ಗಳ ಪ್ರಕಾರ ಬೇಬಿಯನ್ನು ಹೊರಗೆ ತರೋಕೆ ಫೋರ್ಸ್ ಆಗಿ ಎಳೆಯಲಾಗಿದೆ ಅಂತ ಹೇಳಲಾಗ್ತಿದೆ. ಇದು ತುಂಬ ರಿಸ್ಕಿ ಮೆಥಡ್. ಹೀಗೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕೂಡ ಊಹೆ ಮಾಡೋಕ್ಕಾಗಲ್ಲ. ದುರಾದೃಷ್ಟವಶಾತ್ ಅದೇ ಆಗಿದೆ. ಈ ಘಟನೆ ಆದಮೇಲೆ ತಕ್ಷಣ ಆ ಮಹಿಳೆಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟರ್ ಸರ್ಜರಿ ಮಾಡಿ ಸಿಚುಯೇಷನ್ನ ಹ್ಯಾಂಡಲ್ ಮಾಡಿದರು. ಆದರೆ ಬೇಬಿಯನ್ನು ಉಳಿಸೋಕ್ಕಾಗಲಿಲ್ಲ. ಒಂದು ಚಿಕ್ಕ ತಪ್ಪು ನಿರ್ಧಾರ ಒಂದು ಜೀವವನ್ನೇ ಕಳ್ಕೋಬೇಕಾಯ್ತು. ಸ್ನೇಹಿತರೆ, ಈ ಸ್ಟೋರಿ ಕೇಳಿದ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಇಂಥ ಸಿಚುಯೇಷನಲ್ಲಿ ರಿಸ್ಕ್ ತಗೊಳ್ಳೋದು ಸರಿನಾ? ಡೆಲಿವರಿಯಂತಹ ಸಮಯದಲ್ಲಿ ಪ್ರಾಪರ್ ಹಾಸ್ಪಿಟಲ್, ಪ್ರಾಪರ್ ಮೆಡಿಕಲ್ ಕೇರ್ ತುಂಬ ಮುಖ್ಯ. ಇದನ್ನು ನಾವು ಇಗ್ನೋರ್ ಮಾಡಬಾರ್ದು. ಈ ಪ್ರಕರಣದ ಬಗ್ಗೆ ಪೊಲೀಸ್ ತನಿಖೆನ ಆರಂಭಿಸಿದ್ದಾರೆ. ಆಶಾ ಕಾರ್ಯಕರ್ತೆಯ ಪಾತ್ರ ಏನು, ನೆಗ್ಲಿಜೆನ್ಸಿ ಆಗಿದೆಯಾ, ಪ್ರಾಪರ್ ವಿಧಾನನ ಅನುಸರಿಸಿದಾರಾ, ಇದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸ್ನೇಹಿತರೆ, ಈ ಘಟನೆ ನಮಗೆ ಒಂದು ಮುಖ್ಯ ಪಾಠನ ಕೊಡುತ್ತೆ. ಹೆರಿಗೆ ಸಮಯದಲ್ಲಿ ಯಾವಾಗಲೂ ಪ್ರಾಪರ್ ಮೆಡಿಕಲ್